ದತ್ತನ ಕ್ಷೇತ್ರದಲ್ಲಿ ತೃತೀಯ ಲಿಂಗಿಗಳ ಕಾಟ. ದೇಶದ ನಾನಾ ರಾಜ್ಯಗಳಿಂದ ಆಗಮಿಸುವ ಭಕ್ತರಿಂದ ಆರೋಪ. ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಹಣಕ್ಕಾಗಿ ಒತ್ತಾಯ. ಆಶೀರ್ವಾದದ ನೆಪದಲ್ಲಿ ತಲೆಯ ಮೇಲೆ ಕೈ ಇಟ್ಟು ಹಣ ನೀಡುವವರೆಗೆ ಬಿಡೋದಿಲ್ಲ. ಭಕ್ತರ ಸುಗಮ ದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ ಎಂದು ಸಾರ್ವಜನಿಕರು ಅಸಮಾಧಾನ. ಹೌದು, ದೇಶದ ವಿವಿಧ ರಾಜ್ಯಗಳಿಂದ ಪ್ರತಿದಿನ ಸಾವಿರಾರು ಭಕ್ತರು ದತ್ತಾತ್ರೇಯರ ದರ್ಶನಕ್ಕಾಗಿ ಆಗಮಿಸುವ ದೇವಲಗಾಣಗಾಪುರ ಕ್ಷೇತ್ರದಲ್ಲಿ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರದ ಬಳಿ ಕೆಲ ತೃತೀಲಿಂಗಿಗಳು ಭಕ್ತರನ್ನ ಹಣಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಕೆಲ ಭಕ್ತರ ಹೇಳಿಕೆಯ ಪ್ರಕಾರ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ನಿಂತಿರುವ ಕೆಲವರು ಆಶೀರ್ವಾದ ನೀಡುವ ನೆಪದಲ್ಲಿ ಭಕ್ತರ ತಲೆಯ ಮೇಲೆ ಕೈಯಿಟ್ಟು ಹಣ ನೀಡುವವರೆಗೆ ಮುಂದೆ ಸಾಗಲು ಅವಕಾಶ ಕೊಡ್ತಾ ಇಲ್ಲ ಎನ್ನಲಾಗ್ತಾ ಇದೆ. ಹಣ ನೀಡಲು ಇಚ್ಛಿಸದ ಭಕ್ತರು ಪರಿಪರಿಯಾಗಿ ಮನವಿ ಮಾಡಿದರೂ ಒತ್ತಾಯ ಮುಂದುವರಿಯುತ್ತದೆ ಎಂದು ದೂರುಗಳು ವ್ಯಕ್ತವಾಗ್ತಾ ಇದೆ. ಇಂತಹ ಘಟನೆಗಳಿಂದ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ಮುಜುಗರ ಹಾಗೂ ಅಸಮಾಧಾನ ಅನುಭವಿಸುತ್ತಿದ್ದು, ಕ್ಷೇತ್ರದ ಗೌರವಕ್ಕೂ ಧಕ್ಕೆಯಾಗುವ ಆತಂಕ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಯಾವುದೇ ತೊಂದರೆಯಾಗದಂತೆ ಶಾಂತಿಯುತ ಹಾಗೂ ಸುಗಮ ದರ್ಶನ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿ ಸಂಬಂಧಿತ ಇಲಾಖೆಗಳ ಮೇಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಕ್ತರ ದೂರಿನ ಕುರಿತು ಸಂಬಂಧಿತ ಅಧಿಕಾರಿಗಳು ಗಮನಹರಿಸಿ ವಾಸ್ತವ ಸ್ಥಿತಿಯನ್ನ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ದೇವಸ್ಥಾನದ ಆವರಣದಲ್ಲಿ ಯಾರಿಗೂ ಅನಗತ್ಯ ಕಿರುಕುಳವಾಗದಂತೆ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ಭಕ್ತರಿಗೆ ನಿರಾಳ ವಾತಾವರಣ ಒದಗಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ.